ಹೌದು ನಮ್ಮ ಗೌನಳ್ಳಿ ಮಾಳು ಒಂದು ಮಾತು ಹೇಳ್ದ. ಏನ್ ಹೇಳನ್ರಿಪ್ಪ? ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಹಾ ಹಾ ನಾವು ಸ್ಟೇಜ್ ಮ್ಯಾಲ ಹೆಂಗ ಮಾತಾಡ್ಬೇಕನ್ನತಕ್ಕಂಥದ್ದು ತಲೆಯಾಗ ಪ್ರಜ್ಞೆ ಇರ್ಬೇಕು. ಹೌದು ಹೌದು ನಾನು ಹೋದ ಪಳ್ಯದೊಳಗನು ಮಾತಾಡಿಲ್ಲ, ಇದಕ್ಕಿಂತ ಮೊದಲು ಮಾತಾಡಿಲ್ಲ. ಹೌದು ಹೌದು ಮಾಳಪ್ಪ ಕರ್ಗದಾನ ಬೆಳಗದನು ಅಂದಿಲ್ಲ. ಅಂದಿಲ್ರಿಪ್ಪ. ಅವಂದ ಏನಂದ? ಅರವಟ್ಟ ಕಲಾವಿದ ಬಂದಾನ ರೇವಣಸಿದ್ದ ಮಾಸ್ತರ. ಹೌದು ಹೌದು ಸೊಡ್ಡು ಹೊಡ್ಕೋತಾನ, ಪರಕ್ ಬಿತ್ತದ್ರ. ಪರಕ್ ಬಿತ್ತಂದ್ರ ಮತ್ ಎಲ್ರಿ ನೋಡಿದ್ ಮಾತಾಡುವಂತ ಮಾತ. ಹೌದು ಹೌದು ಕುರುಬರು ಕೂಡಿ ಕೆಟ್ಟಿರತ್ತ, ಡಂಬ್ರ ಆಗ್ಲಿ ಕೆಟ್ಟಿರತ್ತ. ಅಲ್ಲಿ ಅಂತ ಹುಚ್ಚದಿ ಓಮಾಳು ನಿನ್ನ ಗುರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ಹೌದು ಹೌದು ನಿರ್ವಿಘ್ನಮ್ಮ ಕುರುಮೇ ದೇವೋ ಸರ್ವಕಾರ್ಯಸು ಸರ್ವದಾ ಸರ್ವಕಾರ್ಯಸು ಸರ್ವದಾ. ಹೌದು ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಹೌದು ಹೌದು ದಯವೇ ಧರ್ಮದ ಮೂಲವಯ್ಯವೆಂಬಂತೆ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಯಾರಿಪ್ಪ? ಜಗದ ಪಾಲಕ, ಜಗದ ರಕ್ಷಕ, ಜಗದ ಜಂಗಮ, ಜಗದ ಒಡೆಯ. ಹೌದು ಹೌದು ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ನೀರು ಹಾಕಿ ಸಾಕಿ ಸಲುತ್ತಿರತಕ್ಕಂತ ಯಾರಿಪ್ಪ ಇವರು? ಆ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಪಾದರವಿಂದಕ್ಕೂ ಸುದೈನ ದಂಡ ಹೊತ್ತ ಪ್ರಣಾಮಗಳನ್ನು ಸಲ್ಲಿಸಿ ಆ ಪಂಚಮುಖ ಪರಮೇಶ್ವರನ ಸದ್ವಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಹೌದು ಯಾರಿಪ್ಪ? ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕ ಹಾ ಆಂಧ್ರ ಪ್ರದೇಶದೊಳಗ ಬರ್ತಿರತಕ್ಕಂತ ಯಾವಾದ್ರಿಪ್ಪ? ಕೊಲ್ಲಿಪಾಕಿ ಸೋಮನಾಥ ಲಿಂಗದೊಳಗ ಸೋಮವಾರ ದಿವಸ ಉದಯಿಸಿ ಬಂದು ಹಾ ಹಾ ಹಾಲಮತಕ್ಕ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಇವರು? ಆ ನನ್ನಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರ ಕರ್ತೃಗದ್ದೆ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಹೌದು ಆ ರೇವಣಾ ಸಿದ್ದೇಶ್ವರ ಮುತ್ತನ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ? ಬಾಲ ಪರಮೇ ದೇವರ ಕಂದ ಸೂರಾದೇವಿಯ ಸಂಗಾತನಾಗಿ ಹಾ ಹೊನ್ನ ಹೊಂಕಾಳ ಬಂಗಾರ ಕಿರಿಯ ಜಡೆಯನ್ನು ಹೊಂದಿರತಕ್ಕಂತ ಯಾರಿಪ್ಪ ಇವರು? ಮಿಕ್ಕಿದ ದೈತ್ಯರ ಸಂಹಾರ ಮಾಡಿ ಶ್ರೇಷ್ಠರ ಪರಿಪಾಲನೆಯನ್ನ ಮಾಡಿ ಹಾ ಹಾ ವಿಜಯಪುರ ಜಿಲ್ಲಾ ಮೊದಲು ಇಂಡಿ ತಾಲೂಕ್, ಸದ್ಯಕ್ಕ ನೂತನ ಚಡಚಣ ತಾಲೂಕ್ ಯಾವಾದ್ರಿಪ್ಪ? ಶಿರಾಡೋಣ ಗ್ರಾಮಕ್ಕೆ ಮೆಟ್ಟಿ ವಾಸ ಮಾಡುತ್ತಿರತಕ್ಕಂತಹ ನನ್ನಪ್ಪ ಹಾ ಹಾ ಲಿಂಗ ಭೀರಮುದ್ದ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡು ಆ ಭೀರ್ಲಿಂಗ ಮುತ್ಯಾನ ಆಳಿನ ಆಳಾಗಿ ದುಡಿದು ಸಾನಿಗೆ ಬೇರಾಗಿ ಸೌದು ಹಾ ಹಾ ಸಿರಗಂಧದ ಕೊಡ್ಡಾಗಿ ನೌದಿರತಕ್ಕಂತ ಯಾರಿಪ್ಪ? ಸೋಲಾಪುರ ಜಿಲ್ಲೆಯ ಹಾ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಗ್ರಾಮದೊಳಗ ಹೌದು ಹೌದು ಬಾರಾಮತಿಯ ಗೌಡರು ಸುತ್ತುಕ್ಕ ಪ್ರಾಯ ತಾಯಿ ಅಮೃತಬಾಯಿ ಹೊಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ಯಾರಿಪ್ಪ? ನನ್ನಪ್ಪ ಮನ್ಯ ಮಾಳಿಂಗರ ಮುತ್ತ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡು ಅನ್ನ ಮಾಳಿಂಗರ ಮುತ್ಯಾಗ 4 ಮಂದಿ ಮಕ್ಕಳ ಹಾ ರೆಬ್ರಾಯ, ಬೀರಮುತ್ಯ, ಸೋಮನ ಮುತ್ಯ, ಕನ್ನ ಮುತ್ಯ. ಹೌದು ಹೌದು ಈ 4 ಮಂದಿ ಮಕ್ಕಳು ಮಾಳಪ್ಪನ ಹೊಟ್ಟಾಗ ಹುಟ್ಟಿ ಬಂದ್ರು ಕೂಡ ಹಾ ಸಾಕಿದ ಮಗನ ಸ್ಥಾನಕ್ಕೆ ಒಬ್ಬನಿಗಿಟ್ಟುಕೊಂಡ. ಹೌದು ಹೌದು ಇದೇ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಹುಟಿಗೆ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹೊಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ಯಾರಿಪ್ಪ? ನನ್ನಪ್ಪ ಜಗ್ಗಿನ ಬುಳ್ಳಪ್ಪ ಮುತ್ತಾಗೂ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಎನ್ನ ಮೇಲಿನ ಆರಾಧ್ಯ ದೇವರಾಗಿರತಕ್ಕಂತ ಯಾರಿಪ್ಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಅಂತರ್ಗಂಗಿಯ ಗ್ರಾಮದೊಳಗ ಅಂತರ್ನ ಡೇರೆ ಹೊಡೆದಿರತಕ್ಕಂತ ಯಾರಿಪ್ಪ? ಆ ಹುಣಚಿಂಗರಾಯ ಮುತ್ಯ ಮತ್ತು ಮಾಳಿಂಗರಾಯ ಮುತ್ಯ ನಾವು ಕರ್ತೃಗತಿ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡು ಇವತ್ತಿನ ಜಾತ್ರೆಗೆ ಕಾಣಿಯ ಕರ್ತಳಾಗಿರತಕ್ಕಂತ ಯಾರಿಪ್ಪ? ಆದಿಶಕ್ತಿ ಜಗಜ್ಜನನಿ ಎನಿಸಿಕೊಂಡು ಯಾಕತ್ತ ಕೇಳು, ಯಾಕ್ರಿಪ್ಪ? ಮರಗಮ್ಮ, ದುರ್ಗಮ್ಮ, ದ್ಯಾವಮ್ಮ, ಮಸಣಮ್ಮ, ಮಂಕಮ್ಮ ಇಷ್ಟೆಲ್ಲ ಶಕ್ತಿ ಪೀಠ ಆಗ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ, ಸ್ವಲ್ಪ ಸ್ವಲ್ಪ ವಿಚಾರ ಮಾಡುವುದು ಇಲ್ಲಿ. ಹೌದು ಹೌದು ಶಿವನಿಗೆ ಮತ್ತು ದಕ್ಷ ಬ್ರಹ್ಮಗೆ ಹಿಂದೆ ಘೋರವಾಗಿರತಕ್ಕಂತ ಯುದ್ಧ ಇತ್ತು. ಹೌದು ಹೌದು ಆ ಯುದ್ಧ ಆಗಬೇಕಾದ್ರೆ ದಕ್ಷ ಬ್ರಹ್ಮ ಒಂದು ಯಜ್ಞ ಹೂಡಿದ್ದ. ಎಲ್ಲಾ ಎಳೆದೇರಿಗೆ ಆಹ್ವಾನ ಕೊಟ್ಟ ಕರೆ ಹಿರಿಮಗಳಾಗಿರತಕ್ಕಂತ ದ್ರಾಕ್ಷಾಯಣಿಗೆ ಆ ಹಿರಿಯಳಿಯನಾಗಿರತಕ್ಕಂತ ಪರಮಾತ್ಮಗ ಹೌದು ಇವರಿಬ್ಬರಿಗೆ ಆಹ್ವಾನ ಕೊಡದೆ ಆ ಯಜ್ಞ ಹೂಡಿದ್ದ. ಹೌದು ಹೌದು ಯಜ್ಞ ಹೂಡಿರ್ತಕ್ಕಂತ ಸಮಯದೊಳಗ ಏನಾಯ್ತು? ಆ ದ್ರಾಕ್ಷಾಯಣಿ ಏನ್ ಇದ್ದು ನೋಡು ಪರಮಾತ್ಮನ ಹೆಂಡತಿ. ಹೌದು ಹೌದು ಅವಾಗ ಹೇಳ್ತಾಳ, ಏನಂತಾಳ್ರಿಪ್ಪ? ನಮ್ಮ ಅಪ್ಪ ಒಂದು ತಿಳಿದ್ರೆ ಮಾಡ್ಯಾನ, ಒಂದು ತಿಳಿದಿದ್ರೆ ತಪ್ಪು ಮಾಡ್ಯಾನ. ಆ ನಮ್ಮ ಅಪ್ಪ ಮಾಡ್ಯಾನ ತಿಳ್ಕೊಂಡು ನಾವು ನಮ್ಮ ಅಪ್ಪನ ಯಜ್ಞಕ್ಕೆ ಬಿಡುದು ಬೇಡ, ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರ? ಆ ಗಂಡನ ಮಾತು ಮೀರಿ ಶಿವನ ಮಾತು ಮೀರಿ ದಕ್ಷಾನ ಯಜ್ಞಕ್ಕೆ ಹೋದಳು. ಹೌದು ಹೌದು ದಕ್ಷಾನ ಯಜ್ಞಕ್ಕೆ ಹೋದ ಕೂಡಲಿನ ತಂದೆಗೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು
ದ್ರಾಕ್ಷಾಯಣಿ ತಂದೆ ಮುಂದೆ ಹೋದಳು. ಹೌದು. ತಂದೆ ಮುಂದೆ ಹೋದ ಹೊತ್ತಿನಾಗ ದಕ್ಷ ಬ್ರಹ್ಮ ಬೈತನ ಮಗಳಿಗೆ, ಏನಂತ? ಕರೆಯದೆ ಬರುವವನಿಗೆ ಬರೆಯದೆ ಓದುವವನಿಗೆ ಕರೆದು ಕೆರಲಿಂದಲೇ ಹೊಡಿಯಂತ ಹೇಳ್ಯಾರ. ಹೌದು ಹೌದು. ನಿನಗ ಬಾ ಅಂತ ಹೇಳಿ ಆಹ್ವಾನ ಕೊಟ್ಟಿಲ್ಲ, ಯಾಕೆ ಬಂದಿದಿ? ಬೂದು ಬಡಕ ಸನ್ಯಾಸಿ ಹಾಣತೆ ಅಂತ ಹೇಳಿ ಬೈದ ಮಗಳಿಗೆ. ಹೌದು. ಮಾನ ಹೋದ ಮೇಲೆ ಮರಣ ಬಂದಂಗೆ ತಿಳ್ಕೊಂಡು ಹಾ ದ್ರಾಕ್ಷಾಯಣಿ ಇದ್ದಕ್ಕೆ ಏನ್ ಮಾಡ್ದ ಅಂತ ಕೇಳಿದ್ರೆ, ಆ ದಕ್ಷ ಬ್ರಹ್ಮನ ಯಜ್ಞಾಕ್ ಕುಂಡದೊಳಗೆ ಹಾರಿ ಪ್ರಾಣ ಬಿಟ್ರು. ಮುಂದೆ ಬಿಟ್ಟಿರ್ತಕ್ಕಂತ ಸಮಯದೊಳಗೆ ಶಿವ ಶೆಟ್ಟಿಗ್ಯಾರಿ ಹೌದು. ವೀರಭದ್ರ ದೇವರನ್ನ ತಯಾರು ಮಾಡಿ ಆ ದಕ್ಷ ಬ್ರಹ್ಮನ ಶಿರ ಹೊಡೆದು, ಹೌದು ಹೌದು. ಆ ಶಿರ ಹೊಡೆದ ಕಾಲಕ್ಕೆ ಮುಂದೆ ಟಗರಿನ ರುಂಡ್ ಹಚ್ಚಿ ಆ ಏನ್ ಯಜ್ಞಾಕ್ ಕುಂಡದೊಳಗೆ ಬಿದ್ದದು ನೋಡು, ಹೌದು. ದ್ರಾಕ್ಷಾಯಣಿ ಶರೀರ. ಹಾ ಆ ದ್ರಾಕ್ಷಾಯಣಿ ಶರೀರ ಮ್ಯಾಲ ತಗೊಂಡು ಆ ಶರೀರಕ್ಕ ಹೋಳ ಮಾಡ್ದ. ಎಷ್ಟು ಹೋಳ ಮಾಡ್ದ? 58 ಹೋಳ ಮಾಡ್ದ. ಅದೇ 58 ಹೋಳ ಏನಪ್ಪಾ ಅಂತ ಕೇಳಿದ್ರ, ಇಂಥ ಕೆಟ್ಟ ಕಲಿಯುಗದೊಳಗೆ ಇಂಥ ಶಕ್ತಿ ಪೀಠ ಆಗಿ ನಮ್ಮ ಕೈಲಿ ನಿಮ್ಮ ಕೈಲಿ ಪೂಜೆ ಮಾಡ್ಕೊಳಕತ್ತವನ್ನ ಆತ್ಮೀಯ ಬಂಧುಗಳು. ಹೌದು ಹೌದು. ಅದಕ್ಕ ಅಂತ ಒಂದು ಆದಿಶಕ್ತಿ ತಾಯಿನೇಳ ಕಲ್ಕತ್ತಾ ದೇವಿ ಪವಿತ್ರ ಪಾದರವಿಂದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸಿಕೊಂಡು ಆ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ? ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕು ಸ್ವರ್ಣ ಗ್ರಾಮಕ್ಕೆ ಇದ್ದಿರತಕ್ಕಂತ ಯಾರಿಪ್ಪ? ಮೋಕ್ಷ ಗುರು, ದೀಕ್ಷಾ ಗುರು, ಗುರುವಿನ ಗುರು, ಪರಮ ಗುರು ಎನಿಸಿಕೊಂಡಿರ್ತಕ್ಕಂತ ಯಾರು? ಸ್ವರ್ಣದ ಶರಣು ಮಾಸ್ತರ್ ಕೂಡ ವಂದನೆಗಳನ್ನ ಹೇಳುತ್ತಾ ಈ ಮೇಳಿನೊಳಗ ಹಾಡುತ್ತಿರತಕ್ಕಂತ ಹೌದು ಹೌದು ನಮ್ಮ ಪರಶುನ ಗುರುವಾಗಿರತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಹೌದು. ಆ ಸಿಂದಗಿ ಪಟ್ಟಣಕ್ಕೆ ಸಾಹಿತ್ಯದ ರತ್ನ ನೆನೆಸಿಕೊಂಡಿರ್ತಕ್ಕಂತ ಯಾರಿಪ್ಪ? ಭೂತಾಳಿ ಮಾಸ್ತರ್ ಅವರು ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಆ ಹಾಡವರಿಗೆ ಹಾ ಇದೊಂದು ಜ್ವಾಳದ ಸುಗ್ಗಿದ್ದಂಗ ದೀಪಾವಳಿ ಸಮೀಪ ಬರ್ತಂದ್ರ ಹೌದು ಹೌದು ಕನಿಷ್ಠ ಒಂದು 15-20 ಕಾರ್ಯಕ್ರಮರೇ ಮುಂದೆ ಬುಕ್ ಇರ್ತಾವ್ರಿಪ್ಪ. ಹೌದಿಲ್ಲ? ಹೌದು ಹೌದು. ಹುಚ್ಚದಿ ಓಮಾಳು ನಿನ್ನ ಗುರುವರಿ ಎಂತವದನ. ಹಾ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕು ಮೊದಲಿತ್ತು, ಸದ್ಯಕ್ಕ ಯಡ್ರಾಮಿ ತಾಲೂಕ ಹಾ ಕೊಮ್ಮನ ಸಿರಸಿಗೆ ಮಾಳು ಮಾಸ್ತರ್ನ ಶಿಶುಮಗ ನೀ ಅದಿ ಅಂತಂದ್ರ ಹೌದು. ಆ ನಿನಗೊಂದು ಮಾತು ಹೇಳ್ತೀನಿ, ಕಿವಿ ಮಾತ. ಏನ್ ಹೇಳ್ಬೇಕಂತೀರಿಪ್ಪ? ನಾವು ನಾಡ ಮ್ಯಾಲ ಕಡೆ ವಿಜಯಪುರ ಹಿಡ್ಕೊಂಡು ಹೌದು ಹೌದು ಚಿಕ್ಕೋಡಿ, ರಾಯಬಾಗ, ಗೋಕಾಕ, ಇಂಡಿ, ಅಫ್ಜಲಪುರ ಎಲ್ಲಾ ಭಾಗದೊಳಗ ಕುಮ್ಮನ ಸಿರಸಿಗೆ ಮಾಳು ಮಾಸ್ತರ್ ಬಂದನಂತಂದ್ರ ಮಾಳು ಮಾಸ್ತರ್ನ ಬಳಿ ಆಳ ಜ್ಞಾನದ ತಿಳ್ಕೊಂಡು ಹೌದು ಎದುರಾಳಿ ಮನುಷ್ಯ ಹೆಂಗ ಮಾತಾಡ್ಬೇಕನ್ನತಕ್ಕಂಥದ್ದು ವಿಚಾರ ಮಾಡ್ತದ. ಹೌದು ಹೌದು. ಮತ್ತ ಅಂತ ಗುರುವಿನ ಶಿಶುಮಗ ಇದ್ದು ಇಂಥ ಸ್ಟೇಜ್ ಮ್ಯಾಲ ಸೊಡ್ಡ ಹೊಡ್ಕೊಂಡ ಅದು ನಿನ್ ಒಂದ್ ಮಾತು ಹೇಳ್ತೀನಿ. ಏನ್ ಹೇಳ್ಬೇಕಂತೀರಿಪ್ಪ? ಈ ಮಾತು ಯಾವಾಗಿತ್ತು ಗೊತ್ತದನು? ಯಾವಾಗ್ರಿಪ್ಪ? ಇಂಡಿ ಜಟ್ಟಪ್ ಕಾಕ ಹೇಳ್ತಿದ್ದ, ನನ್ನ ಬಲಿ 3 ಪೈಪ್ ಏರಿಸ್ತೀನಿ ಅಂತ ಹೇಳಿ. ಅವಾಗ ಹಿಂದ ಹೊಲಸು ಮಾತಾಡಿ ಬೆಳಿತಿದ್ರು. ಹೌದು. ಈಗ ಹೊಲಸು ಮಾತಾಡಿದ್ರೆ ನಿನಗಾನ ನಿಮ್ಮ ಅಪ್ಪಗನು ಕೂಳ ಹಾಕಂಗಿಲ್ಲ. ಹೌದು ಹೌದು. ಹೊಲಸು ಮಾತಾಡಬೇಡ. ನಾವು ಎದಕ್ಕೆ ಬಂದೀವಿ? ಆಯಿ ಸೇವಕ್ಕೆ ಬಂದೀವಿ. ಹೌದು. ಆಯಿ ಸೇವಕ್ಕೆ ಬಂದೀವತ್ತಂದ್ರ ಇಲ್ಲಿ ಜನರಿಗೆಲ್ಲ ಉತ್ತಮ ಮೆಸೇಜ್ ಕೊಡ್ಬೇಕಾಗ್ಯದ. ಹೌದು ಹೌದು. ನಾನು ಹೊಲಸನೇ ಮಗ, ಹೊಲಸೇ ಮಾತಾಡ್ತಿದ್ದ. ಖರೆ ಇವತ್ತು ನಿನ್ನ ಮೇಲ್ನೊಳಗ ಮಾತಾಡ್ತಿರ್ತಕ್ಕಂತ ಯಾರಿಪ್ಪ? ಒಬ್ಬ ಅತ್ಯದ್ಭುತ ಶ್ರೇಷ್ಠ ಕಲಾವಿದ, ಒಳ್ಳೆಯ ಏನಂತ ಕೇಳಿದ್ರ ಏನ್ರಿಪ್ಪ? ಸಾಹಿತ್ಯದ ಸರದಾರ. ಹೌದು. ಆ ಮೇಲಾಗಿ ಸಾಕಷ್ಟು ಪುರಾಣಗಳನ್ನು ಓದ್ಕೊಂಡಿರ್ತಕ್ಕಂತ ಯಾರಿಪ್ಪ? ಆ ಮುಖ್ಯ ಗಾಯಕರಾಗಿ ನಾಡಿನ ಮೇಲೆ ಹಾಡಿ ಹರಿಸಿರ್ತಕ್ಕಂತ ಮಾಳು ಮಾಸ್ತರ್ ಬಂದು ರೊಕ್ಕ ಸ್ವೀಕಾರ ಮಾಡನ ತಿಳ್ಕೊಂಡ ಹೌದು ನಾನು ಕಂಟ್ರೋಲ್ ಮಾಡ್ಕೊಳ್ಕತ್ತೀನಿ. ಯಾಕಂತ ಕೇಳು, ಯಾಕ್ರಿಪ್ಪ? ನಾವೇನ್ರ ಹೊಲಸು ಮಾತಾಡ್ದೇವ ಅಂದ್ರ ಆ ಮಾಸ್ತರ್ನ ಬಾಯಾಗ ಹೊಲಸು ಬರಂಗಿಲ್ಲ. ನಾವ್ ಹೊಲಸು ಮಾತಾಡಿ ನಿನ್ನಂಗ ಹೊಲಸುಗೇಡಿಗಳು ಆಗ್ಬೇಕಾಗ್ತದ. ಹೌದು ಹೌದು. ಹಂಗ ಹೊಲಸಾಗತಕ್ಕಂತ ಕೆಲಸ ಆಗ್ಬಾರ್ದಾಗ್ಯದ. ಹೌದು. ಒಂದು ಸಾರ್ತಿ ಏನು ಮಾತಾಡಿ ಹೌದು. ಮತ್ತೆ ಜರ್ಕರ್ತ ಇಂತಾವ್ ಮಾತ ಕಡೆ ಇಂಡಿ ತಾಲೂಕದಾಗ ಅವ ಅಲ್ಲಿ ಹೊಡ್ಕೋತಾನ ಇಲ್ಲಿ ಹೊಡ್ಕೋತಾನ ಜಾಡಿಸಿ ಬಂದು ಎದಿ ಬದಿತಾರ. ಹೌದು ಹೌದು. ಇಲ್ಲಿ ಮೊದಲು ತಲೆಯಾಗಿರ್ಲಿ, ಈಗ ಅತಿ ಚಲೋ ಚಂದ ಮಾತಾಡೋದು, ಜನರಿಗೆ ಒಳ್ಳೆ ಉತ್ತಮ ಮೆಸೇಜ್ ಕೊಡು. ಹೌದು. ಚಲೋ ವಿಷಯಗಳನ್ನು ಬಳಸು. ಹೌದು ಹೌದು. ಕರೆ ನಿನಗೊಂದು ಮಾತು ಕೇಳ್ತೀನ. ಏನ್ ಕೇಳ್ಬೇಕಂತೀರಿಪ್ಪ? ನಾ ಏನು ಸೊಡ್ಡು ಹೊಡ್ಕೊಂಡು ನಾ ಮಗನ ನೀ ಮಗನ ಅನುಕಿತ ಪೂರ್ವದೊಳಗ ಇದು ಮಾಳು ಸರಿ ಪ್ರಶ್ನೆ ಅಲ್ಲ. ಹೌದು ಹೌದು. ಆ ಹಾಡುವಂತ ಮನುಷ್ಯ ಏನಂದ ನೋಡು. ಹೌದು, ಮಾಳುವಣ್ಣಗ ಹಾಡುವಂತ ಮನುಷ್ಯಾಗ ಹೌದು ಹೌದು ಒಂದೇ ಒಂದು ಮಾತು ಕೇಳ್ತೇನ. ಏನ್ ಕೇಳ್ಬೇಕಂತೀರಿಪ್ಪ? 58 ಶಕ್ತಿ ಪೀಠ ಅದಾವ. ಹೌದು. ಜಗತ್ತದೊಳಗೆ ಕೀರ್ತಿ ಅದು. 58 ಶಕ್ತಿ ಪೀಠ ಅದಾವ. ದ್ಯಾವಮ್ಮ, ದುರ್ಗಮ್ಮ, ಮರಗಮ್ಮ ಹಿಂಗೊಂದು ಹೆಸರು ಅದಾವ. ಹೌದು ಹೌದು. ಇಲ್ಲಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕ ಈ ಜೇವರ್ಗಿ ಪಟ್ಟಣದೊಳಗ ಇಲ್ಲಿ ಫಸ್ಟ್ ಗೆ ನಾವು ಸುರುವಿಗೆ ಬಂದು ಕೂಡನೆ ಕಲ್ಕತ್ತಾ ದೇವಿ ಅಂತ ಹೇಳಿದೆವು. ಹೌದು ಹೌದು.
ಕಲ್ಕತ್ತಾ ಅಂದ್ರೆ ದೇವಿ ಹೆಸರೇ ಕಲ್ಕತ್ತಾ ದೇವಿ. ಹೌದು ಮತ್ ಇದನ್ನ ಬಿಟ್ಟು ಮರ್ಗಮಾಯಿನೂ ಅಂತ ಕರೀತಾರ, ಕರೀತಾರ. ಮಹಾಲಕ್ಷ್ಮಿನೂ ಅಂತ ಕರೀತಾರ. ಹೌದು ಕರೆ ಪ್ರಚಲಿತವಾಗಿರತಕ್ಕಂತ ಹೆಸರೇನದ? ಏನದರಿಪ್ಪ? ಕಲ್ಕತ್ತಾ ದೇವಿ ಅಂತ ಕರೀತಾರ. ಹೌದು ಹೌದು. ಈ ಸದ್ಯಕ್ಕೆ ಕಲ್ಕತ್ತಾ ಅನ್ಬೇಕಾದ್ರೆ ಒಂದು ರಾಜ್ಯ ಐತಿ, ಅದಕ್ಕೆ ಪಶ್ಚಿಮ ಬಂಗಾಳ ಅಂತ ಕನ್ನಡದೊಳಗತ್ತಾರ, ಇಂಗ್ಲಿಷ್ನೊಳಗೆ ಕೋಲ್ಕತ್ತಾ ಅಂತ ಕರೀತಾರ. ಹಾ ಮತ್ತೆ ಕಲ್ಕತ್ತಾ ದೇವಿ ಅಂತ ಕರಿಬೇಕಾದ್ರ ಹೌದು ಹೆಸರ ಏನ ಆಯ್ದು ಕಲ್ಕತ್ತಾ ಅನ್ನುವಂತ ಹೆಸರ ಏನ್ ಹಿಂಗೆ ಬತ್ತು? ಹೌದು ಏನ ನಾಮ್ ಅನ್ನತಕ್ಕಂಥದ್ದು ಇನ್ನೊಂದು ತಿನ್ನುವಂತ ಎಲಿನೂ ಕಲ್ಕತ್ತಾ ಅಂತ ಬರ್ತದ. ಹೌದು ಹೌದು. ಒಂದ್ ರಾಜ್ಯನೂ ಹೆಸರು ಕಲ್ಕತ್ತಾ ಅದ, ತಿನ್ನುವಂತ ಎಲಿ ಹೆಸರುನು ಕಲ್ಕತ್ತಾದ. ಕಲ್ಕತ್ತಾ ಅಂತ ಬರ್ತದ. ಹೌದು ಹೌದು. ಕಲ್ಕತ್ತಾ ದೇವಿ ಅಂತ ತಿಳ್ಕೊಂಡು ಕರೀತಾರ ಅಂದ ಬಳಕ ಹಾ ಈ ನಾಮ್ ಅನ್ನತಕ್ಕಂಥದ್ದು ಎಲ್ಲಿದು ಬತ್ತು, ಯಾರಿಂದ ಬತ್ತು, ಎದ್ರ ಸಂಬಂಧ ಬತ್ತು? ಹೌದು ಹೌದು. ಇದ್ರ ಸಂಬಂಧ ಬತ್ತು ಮಾಸ್ತರ್. ನಿಮ್ಮ ಸರ್ ಮಾತಾಡಬಾರ್ದು, ಮಾಳು ಸರ್. ಹಾ ಹಾ. ಮತ್ ಯಾಕಂತ ಕೇಳಿದ್ರ ಅವ ಒಂದ್ ಸ್ವಲ್ಪ ಸೊಡ್ಡ ಪಿಟ್ಟ ಅಂದಾನ. ಹೌದು. ಮತ್ತೆ ಇದೊಂದು ಪಳೆಯದೊಳಗೆ ನಾನು ಸೂಕ್ಷ್ಮ ಮಾತಾಡ್ಲಕತ್ತೀನಿ. ನಾನು BP ಕ್ಯಾಂಡಿಡೇಟ್ ಮಗ, ನಾನು ನಿಂತು ಸೊಡ್ಡೆ ಹೊಡೆ ಮಗ. ಮಗ್ಲಾಗ ಒಳ್ಳೆ ಗಡಿಯದ ತಿಳ್ಕೊಂಡು ಒಳ್ಳೆತನ ಮಾತಾಡ್ಲಕತ್ತೀನಿ. ಅದನ್ನ ಬಿಟ್ಟು ಹಾ ಮತ್ತ ಸರ್ ಸಿಸ್ಮಕ್ಳು ಯಾರೇ ಮಾತಾಡೋರು ಬಂದಿರಂದ್ರ ಮತ್ ನಮ್ದು ವ್ಯವಹಾರ ಬ್ಯಾರೆ ಐತಂತ, ಹಾ ತಿಂಡಿಗಳಲ್ಲಿತ್ರಿಪ್ಪ. ಅದು ಮತ್ ವ್ಯವಹಾರ ಬ್ಯಾರೆ ಐತನ್ನತಕ್ಕಂತ ಮಾತನ್ನ ಸ್ಪಷ್ಟಪಡಿಸಿ ಹೌದು ಹೌದು. ಈಗ ಅತಿ ಹೆಚ್ಚಿಗೆ ಮಾತನಾಡದೆ ಹಾ ನಾಲ್ಕುನುಡಿ ಚಾಲಂದ ನಮ್ಮ ಜೊತೆಯಲ್ಲಿ ಹಾಡುತ್ತಿರತಕ್ಕಂತ ಸರ್ವಶ್ರೇಷ್ಠ ಕಲಾವಿದರಾಗಿರತಕ್ಕಂತ ಹೌದು ನಮ್ಮ ಆಳುಗು ಚಾನ್ಸ್ ಹೋಗ್ತ ಸಭಾ ಶಾಂತತೆಯನ್ನ ಕಾಪಾಡಬೇಕ ತಿಳ್ಕೊಂಡು ಸಭಕ್ಕೆ ಮತ್ತೊಮ್ಮೆ ಹೌದು.